ಹಾಯ್ ಹಲೋ ಗೆಳೆಯರೆ, ಸ್ವಾಗತ ಇವತ್ತಿನ ಹೊಸ ವ್ಲಾಗ್ಗೆ. ನೀವು ತಮ್ಮನೇನ ನೋಡ್ಕೊಂಡ್ ಬಂದಿರೋ ಹಂಗೆ ನಾನಿವತ್ತು ಕೂತಿರೋದು ನಿಮ್ಮ ಎದುರುಗಡೆ ನಮ್ಮ ಕಾಲೇಜ್ನ ಎಕ್ಸ್ಪ್ಲೇನ್ ಮಾಡಕ್ಕೆ ಅಥವಾ ನಮ್ಮ ಕಾಲೇಜ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಕ್ಕೆ ವಿತ್ ದ ಹೆಲ್ಪ್ ಆಫ್ ಹೊಸ ಫೀಸ್ ಬ್ರೋಚರ್. ಸೊ ಇವತ್ತಿನ ಬ್ಲಾಗ್ ನಲ್ಲಿ ನೀವು ಏನೇನು ಕವರ್ ಮಾಡ್ತೀರಾ ಅಂದ್ರೆ ನಮ್ಮ ಕಾಲೇಜ್ ಕಡೆಯಿಂದ ಸಿಗೋ ಆಪರ್ಚುನಿಟೀಸ್ ಆಗಿರ್ಬೋದು, ಪ್ಲೇಸ್ಮೆಂಟ್ಸ್ ಹೇಗೆ ನಡೆಯುತ್ತೆ ಇಲ್ಲಿ, ಆಮೇಲೆ ಫ್ಯಾಕಲ್ಟೀಸ್ ಹೇಗಿದ್ದಾರೆ, ಹಾಸ್ಟೆಲ್ ಫುಡ್ ಹೇಗಿದೆ ಅಂಡ್ ಇವೆಂಟ್ಸ್ ಹೇಗೆ ನಡೆಯುತ್ತೆ, ಇಷ್ಟು ಓವರ್ ಆಲ್ ನೀವು ಸ್ಟೂಡೆಂಟ್ ಆಗಿ 2027 ಅಲ್ಲಿ ಅಡ್ಮಿಷನ್ ತಗೊಳ್ಳೋಕ್ಕಿಂತ ಮುಂಚೆ ಪಕ್ಕಾ ಈ ವಿಡಿಯೋ ನೋಡಬೇಕು. ನನ್ನ ಸಜೆಷನ್ ಇದು. ಸೊ BTech ಆಪ್ ಮಾಡೋ ಸ್ಟೂಡೆಂಟ್ಸ್ ಜಾಸ್ತಿ ಬರೋ ಕಾರಣ ಇಲ್ಲಿನ ಪ್ಲೇಸ್ಮೆಂಟ್ಸ್ ಬಗ್ಗೆ ಮಾತಾಡೋಣ, ಹೇಗೆ ನಡೆಯುತ್ತೆ ಅಂತ. ಸೊ ಇಲ್ಲಿ ಪ್ಲೇಸ್ಮೆಂಟ್ ಪ್ರೊಸೀಜರ್ ಹೇಗಿರುತ್ತೆ ಅಂದರೆ, ಫಸ್ಟ್ ನೀವು ಸ್ಟೂಡೆಂಟ್ಸ್ ಇಲ್ಲಿ ಬರ್ತೀರಾ, ಸೆಕೆಂಡ್ ಸೆಮ್ಮಿಂದ ಸೆಗ್ರಿಗೇಷನ್ ಎಕ್ಸಾಮ್ ಅಂತ ಮಾಡಿಸ್ತಾರೆ. ಆ ಎಕ್ಸಾಮಲ್ಲಿ ನಿಮ್ಮ ಗ್ರೇಡ್ಸ್ ಮೇಲೆ ಮತ್ತು ಮಾರ್ಕ್ಸ್ ಮೇಲೆ ಡಿಪೆಂಡ್ ಆಗಿ GCF ಟ್ರೈನಿಂಗ್ ಆಗಿರ್ಬೋದು, ಮಾರ್ಕೋ ಟ್ರೈನಿಂಗ್ ಆಗಿರ್ಬೋದು, ಈ ಥರ ಪ್ಲೇಸ್ಮೆಂಟ್ಸ್ ಡ್ರೈವ್ ಇರುತ್ತೆ. ಅದಕ್ಕೆ ಸೆಲೆಕ್ಟ್ ಮಾಡ್ತಾರೆ. ಇನ್ ಕೇಸ್ ಸ್ಟೂಡೆಂಟ್ಸ್ ಆದವ್ರು ನೀವು ಅದಕ್ಕೆ ಸೆಲೆಕ್ಟ್ ಆದ್ರಿ ಅಂತ ಅಂದರೆ ಅಲ್ಲಿ ಸೆಮಿಸ್ಟರ್ ವೈಸು ಸರ್ಟಿಫಿಕೇಶನ್ಸ್ನ ಮಾಡಿಸ್ತಾರೆ. ಅದು ಸೆಮಿಸ್ಟರ್ ವೈಸ್ ಹೇಗಿರುತ್ತೆ ಅಂದರೆ, ಎವ್ರಿ ಸೆಮಿಸ್ಟರ್ ಒಂದು ಸ್ಕಿಲ್ನ ಹೇಳ್ಕೊಡ್ತಾರೆ, ಒಂದು ಸರ್ಟಿಫಿಕೇಟ್ಸ್ನ ಮಾಡ್ತಾರೆ. ಆ್ಯಂಡ್ ಕೆಲವೊಬ್ರು ಸೀನಿಯರ್ಸ್ ಹೇಳೋ ಪ್ರಕಾರ ಈ ಪ್ಲೇಸ್ಮೆಂಟ್ ಡ್ರೈವಲ್ಲಿ ಯಾರು ಸೆಲೆಕ್ಟ್ ಆಗಿರ್ತಾರಲ್ಲ ಅವರಿಗೆ ಸುಮಾರು 10ರಿಂದ 15 ಕಂಪ್ನಿಗೆ ಇಂಟರ್ವ್ಯೂ ಕೂರಿಸ್ತಾರೆ. ಸೊ ದಟ್ ಅವ್ರಿಗೆ ಪ್ಲೇಸ್ಮೆಂಟ್ ರೇಟು ಇನ್ಕ್ರೀಸ್ ಆಗುತ್ತೆ ಆ್ಯಂಡ್ ಕಾನ್ಫಿಡೆನ್ಸ್ ಕೂಡ ಇನ್ಕ್ರೀಸ್ ಆಗುತ್ತೆ ಅಂತ. ಇವಾಗ ಹೊಸದಾಗಿ ಬಂದಿರೋ ಡೇಟಾ ಪ್ರಕಾರ ನಮ್ಮ ಕಾಲೇಜ್ ಅವ್ರಿಗೆ ಪ್ಲೇಸ್ಮೆಂಟ್ ಹೈಯೆಸ್ಟ್ ಪ್ಯಾಕೇಜ್ ಆಗಿರೋದು 60 ಲಕ್ಷ ಇಬ್ಬರಿಗೆ ಮೈಕ್ರೋಸಾಫ್ಟ್ ಕಂಪ್ನಿಗೆ, ಆ್ಯಂಡ್ ಗೋಲ್ಡ್ಮನ್ ಸ್ಯಾಕ್ಸ್ ಕಂಪ್ನಿಗೆ 23 lakhs. ಆ್ಯಂಡ್ ಕಾಲೇಜ್ ಹೇಳೋ ಪ್ರಕಾರ ಸುಮಾರು 2200+ ರೆಕ್ರೂಟರ್ಸ್ ಬರ್ತಾರೆ. ಇಷ್ಟೆಲ್ಲ ಕಾಲೇಜ್ ಕಡೆಯಿಂದ ಫೆಸಿಲಿಟೀಸ್ ಕೊಡುವಾಗ ನಾವು ಸ್ಟೂಡೆಂಟ್ಸ್ ಆಗಿರೋ ಕಾರಣ ನಮ್ಮ ಸೈಡಿಂದ ಎಫರ್ಟ್ಸ್ ಇರಬೇಕು. ಪ್ಲೇಸ್ಮೆಂಟ್ಸ್ ಬಗ್ಗೆ ಯಾರು ತುಂಬ ಫೋಕಸ್ ಆಗಿ ಬರ್ತೀರಾ, ಡೇ 1 ನಿಮ್ಮ ಎಫರ್ಟ್ಸ್ ಇರಲೇಬೇಕು. ಆ್ಯಂಡ್ ಟ್ರೈ ಟು ಸೆಲೆಕ್ಟ್ ಇನ್ ಇಂಪ್ಯಾಕ್ಟ್ ಟ್ರೈನಿಂಗ್, ಸೊ ಇಟ್ಸ್ ಬೆಟರ್. ಇವಾಗ ಫಸ್ಟ್ ಬಂದು ನಮ್ಮ ರ್ಯಾಂಕಿಂಗ್ಸ್ ಬಗ್ಗೆ ಮಾತಾಡೋಣ. ನಮ್ಮ ಕಾಲೇಜ್ ಬಂದು 2025 ಅಲ್ಲಿ NINF ರ್ಯಾಂಕಿಂಗ್ ಟಾಪ್ 100 150 ಒಳಗೆ ಬಂದಿದೆ. ಆ್ಯಂಡ್ ಟಾಪ್ 50 ಫಾರ್ಮಸಿ ಡಿಪಾರ್ಟ್ಮೆಂಟ್ ಅಲ್ಲಿ ಬಂದಿದೆ. ಅಂದರೆ ಟಾಪ್ 50 ಕಾಲೇಜಸ್ ಅಲ್ಲಿ ಫಾರ್ಮಸಿ ಡಿಪಾರ್ಟ್ಮೆಂಟ್ ಬಂದಿದೆ. ಆ್ಯಂಡ್ ಗ್ಲೋಬಲಿ 1500 ರ್ಯಾಂಕ್ ಒಳಗೆ ಬಂದಿದೆ. ಸೊ ನಮ್ಮ ಯೂನಿವರ್ಸಿಟಿಯಲ್ಲಿ 2 ಥರ ಇವೆಂಟ್ಸ್ ನಡೆಯುತ್ತೆ. ಒಂದು ಟೆಕ್ ರಿಲೇಟೆಡ್ ಇವೆಂಟ್ಸು ಮತ್ತು ಎಂಟರ್ಟೈನ್ಮೆಂಟ್ ರಿಲೇಟೆಡ್ ಇವೆಂಟ್ಸು. ಮೇನಾಗಿ ಟೆಕ್ ರಿಲೇಟೆಡ್ ಅಥವಾ ಎಜುಕೇಷನ್ ರಿಲೇಟೆಡ್ ಇವೆಂಟ್ಸ್ ಅಲ್ಲಿ ಟೆಕ್ ಎಕ್ಸ್ಪೋ ಆಗಿರ್ಬೋದು, ಪ್ರೊಜೆಕ್ಷನ್ಸ್ ಆಗಿರ್ಬೋದು, ವಡೋದರಾ ಫ್ಯಾಷನ್ ವೀಕ್ ಆಗಿರ್ಬೋದು, ಹ್ಯಾಕಥಾನ್ಸ್ ಆಗಿರ್ಬೋದು, ಇಷ್ಟು ನಡೆಯುತ್ತೆ. ಆ್ಯಂಡ್ ಇನ್ನೂ ಜಾಸ್ತಿ ನಡೀಬೋದು. ಅದಕ್ಕಿಂತ ಜಾಸ್ತಿ PU ಟಾಕ್ಸ್ ಅಂತ ಒಂದು ಸೆಷನ್ ನಡೆಯುತ್ತೆ. PU ಟಾಕ್ಸ್ ಅಲ್ಲಿ ಹೇಗಂದ್ರೆ, ಇಂಡಸ್ಟ್ರಿ ಎಕ್ಸ್ಪರ್ಟ್ಸ್ ಯಾರು ಇರ್ತಾರೆ ಬಂದು ಸ್ಟೂಡೆಂಟ್ಸ್ ಹತ್ರ 1-to-1 ಇಂಟ್ರಾಕ್ಷನ್ ಮಾಡ್ತಾರೆ. ಸೊ ಆ ಸೆಷನ್ ಅಲ್ಲಿ ಬರೋ ಕೆಲವೊಬ್ರು ಮಾಸ್ಟರ್ಸ್ನ ಎಕ್ಸಾಂಪಲ್ ಇಲ್ಲಿದೆ ನೋಡಿ. ಬ್ರಿಡ್ಜಿಂಗ್ ದ ಗ್ಯಾಪ್ ಆಫ್ ಪ್ರೊಫೆಷನ್ ಅಂಡ್ ಅಕಾಡೆಮಿಯಾ ಅಂದ್ರೆ, ಇಲ್ಲಿ ಬರೋ ಎಕ್ಸ್ಪರ್ಟೀಸ್ ಯಾರು ಇರ್ತಾರೆ ಅವ್ರ ಎಕ್ಸ್ಪೀರಿಯನ್ಸ್ ನ ಸ್ಟೂಡೆಂಟ್ ಹತ್ರ ಶೇರ್ ಮಾಡ್ಕೊಂತಾರೆ. ಸೊ ಸ್ಟೂಡೆಂಟ್ಗೆ ಪ್ರಾಕ್ಟಿಕಲ್ ನಾಲೆಜ್ ಅನ್ನೋದು ಪರ್ಫೆಕ್ಟ್ ಆಗಿ ರೀಚ್ ಆಗುತ್ತೆ. ಪಾರುಲ್ ಯೂನಿವರ್ಸಿಟಿಲಿ ಎಜುಕೇಷನ್ ಆಗಿರ್ಬೋದು, ಎಂಟರ್ಟೈನ್ಮೆಂಟ್ ಆಗಿರ್ಬೋದು, ಬೋತ್ ಆರ್ ಬ್ಯಾಲೆನ್ಸ್. ಸೊ ಇಷ್ಟೊತ್ತಂಗ ನಾನು ನಿಮಗೆ ಎಜುಕೇಷನ್ ಬಗ್ಗೆ ಹೇಳಿದೆ. ಎಂಟರ್ಟೈನ್ಮೆಂಟ್ ಪರ್ಪಸ್ಗೆ ಬರೋಣ. ಇಲ್ಲಿ ನಡೆಯೋ ಇವೆಂಟ್ಸ್ ಆಗಿರ್ಬೋದು, ಧೂಮ್ ಫೆಸ್ಟ್ ಆಗಿರ್ಬೋದು, ಫ್ರೆಶರ್ಸ್ ಪಾರ್ಟಿ ಆಗಿರ್ಬೋದು, ಆ್ಯಂಡ್ ನಡೆಯೋ ಕಾನ್ವೊಕೇಶನ್ಸ್ ಆಗಿರ್ಬೋದು ಅಥವಾ ಪ್ರೊಜೆಕ್ಷನ್ಸ್ ಆಗಿರ್ಬೋದು, ಲಿಟ್ರೇಚರ್ ಫೆಸ್ಟ್, ತುಂಬ ಇವೆಂಟ್ ನಡೆಯುತ್ತೆ. ಸೊ ನೀವಿಲ್ಲಿ ಬಂದು ಎಂಜಾಯ್ ಮಾಡ್ಬೇಕಂದ್ರೆ ಬೇರೆ ಲೆವೆಲಿಗೆ ಇರುತ್ತೆ. ಇಷ್ಟೆಲ್ಲ ಇನ್ಫಾರ್ಮೇಶನ್ ನೋಡ್ಕೊಂಡ್ ಬಂದಿರೋ ನಿಮಗೆ ಕಾಡ್ತಿರೋ ಕಟ್ಟ ಕಡೆಯ ಪ್ರಶ್ನೆ, ವೈ ಪಾರುಲ್, ವೈ ನಾಟ್ ಕರ್ನಾಟಕ ಅಂತ. ಸೊ ಕರ್ನಾಟಕದಲ್ಲಿ UG ಕೋರ್ಸಿಗೆ ಸೆಲೆಕ್ಷನ್ ಪ್ರೊಸೆಸ್ ಹೇಗೆ ನಡೆಯುತ್ತೆ ಅಂದರೆ, ಸೈನ್ಸ್ ಸ್ಟೂಡೆಂಟ್ಸ್ ಆದವರು CT ಎಕ್ಸಾಮ್ನ ಬರೀತಾರೆ. ಅದರಲ್ಲಿ ಟಾಪ್ 1000 ರ್ಯಾಂಕ್ ಬಂದವರಿಗೆ ಮಾತ್ರ ಅವ್ರ ಇಂಟ್ರೆಸ್ಟೆಡ್ ಕೋರ್ಸ್ ಮತ್ತು ಅವ್ರ ಇಂಟ್ರೆಸ್ಟೆಡ್ ಕಾಲೇಜಲ್ಲಿ ಸೀಟ್ ಸಿಗುತ್ತೆ. ಇನ್ನು ಮಿಕ್ಕಿದ ಸ್ಟೂಡೆಂಟ್ಸ್ ಯಾರಿದ್ದಾರೆ, ಮ್ಯಾನೇಜ್ಮೆಂಟ್ ಕೋಟಾ ಆಗಿರ್ಬೋದು ಅಥವಾ ಡೊನೇಷನ್ಸ್ ಆಗಿರ್ಬೋದು, ಅದ್ರ ಬೇಸ್ ಹೋಗಬೇಕಾಗತ್ತೆ. ಸೊ ವಿಚ್ ಇಸ್ ನಾಟ್ ಅಫೋರ್ಡಬಲ್ ಫಾರ್ ಮೆನಿ ಪೀಪಲ್ಸ್. ಆ್ಯಂಡ್ ಅಲ್ಲಿ ನೀವು 1 ವರ್ಷದ ಏನು ಮ್ಯಾನೇಜ್ಮೆಂಟ್ ಕೋಟಾ ಫೀಸ್ ಪೇ ಮಾಡ್ತೀರಾ, ಇಲ್ಲಿ ಪೂರ್ತಿ ಕೋರ್ಸೇ ಮುಗಿದೋಗಿರುತ್ತೆ. ಕರ್ನಾಟಕದಲ್ಲಿರೋ ಎಷ್ಟೊಂದು ಜನ ಪೇರೆಂಟ್ಸ್ಗೆ ತಮ್ಮ ಮಕ್ಕಳನ್ನ ಫಾರಿನ್ ಓದಿಸ್ಬೇಕು ಅಂತ ಆಸೆ ಇರುತ್ತೆ. ಸೊ ನಮ್ಮ ಕಾಲೇಜಿಗೆ ಬಂದರೆ ಅದು ಕೂಡ ನೆರವೇರುತ್ತೆ. ಹೇಗೆ ಅಂದರೆ, IRC ಅಂತ ಒಂದು ಡಿಪಾರ್ಟ್ಮೆಂಟ್ ಇದೆ, ಇಂಟರ್ನ್ಯಾಷನಲ್ ರಿಲೇಷನ್ಸ್ ಎಲ್ಲ ಅಂತ. ಇಲ್ಲಿ ಹೇಗೆ ನಡೆಯುತ್ತೆ ಅಂದರೆ, ಸ್ಟೂಡೆಂಟ್ಸು ಸೆಮಿಸ್ಟರ್ ಎಕ್ಸ್ಚೇಂಜ್ ಪ್ರೋಗ್ರಾಮ್ಸ್ ಆಗಿರ್ಬೋದು, 2x2 ಪ್ರೋಗ್ರಾಮ್ಸ್ ಅಂತ ಒಂದು ಪ್ರೋಗ್ರಾಮ್ಸ್ ಮಾಡ್ತಾರೆ. ಲೈಕ್ ಸ್ಟೂಡೆಂಟ್ಸ್ ಇಲ್ಲಿ ಬಂದವರು ಫಸ್ಟ್ ಸೆಮ್ಮಲ್ಲಿ ಅವ್ರ ಆಕ್ಟಿವಿಟೀಸ್ ಬೇಸ್ಡು ಮತ್ತು ರಿಸಲ್ಟ್ಸ್ ಬೇಸ್ಡು, ಸೆಕೆಂಡ್ ಸೆಮ್ಮಲ್ಲಿ ಅವ್ರಿಗೆ ಇಂಟ್ರೆಸ್ಟೆಡ್ ಕಂಟ್ರಿಗೆ ಹೋಗಿ ಓದ್ಬೋದು. ಎಕ್ಸಾಂಪಲ್ ಮಲೇಷ್ಯಾ ಆಗಿರ್ಬೋದು, ರಷ್ಯಾ ಆಗಿರ್ಬೋದು, ಥೈಲ್ಯಾಂಡ್ ಆಗಿರ್ಬೋದು, ಈ ಥರ ಕಾಲೇಜ್ ಸೈಡಿಂದಾನೇ ಕಳಿಸ್ತಾರೆ. ದ ಮೇನ್ ಪಾಯಿಂಟ್ ಇಸ್, ಕಾಲೇಜ್ ಸೈಡಿಂದ ಕಳಿಸೋ ಕಾರಣ ಕಾಲೇಜ್ ಅವರೇ ನಿಮ್ಮ ಏನು ಟ್ಯೂಷನ್ ಫೀಸ್ ಏನಿದೆ ಅದನ್ನ ನೋಡ್ಕೊತಾರೆ. ಆ್ಯಂಡ್ ಅಕಾಮಿಡೇಷನ್ ಫೀಸ್ ಎಷ್ಟಿರುತ್ತೆ ಅಷ್ಟನ್ನ ನೋಡ್ಕೊತಾರೆ. ಬಟ್ ಟ್ರಾವೆಲ್ ಚಾರ್ಜಸ್ ಒಂದು ಮಾತ್ರ ನೀವು ನೋಡ್ಕೋಬೇಕು. ಸೊ ಇಟ್ಸ್ ಅ ಗ್ರೇಟ್ ಆಪರ್ಚುನಿಟಿ ಫಾರ್ ಸ್ಟೂಡೆಂಟ್ಸ್ ಫಾರ್ ಎಕ್ಸ್ಪೀರಿಯನ್ಸಿಂಗ್ ಕಲ್ಚರಲ್ ಎಕ್ಸ್ಚೇಂಜಸ್. ಲೈಕ್ 6 ತಿಂಗಳು ಈಗ ಪ್ರೋಗ್ರಾಮ್ ಹೇಗಿದೆ ಅಂದರೆ, 6 ಮಂತ್ಸ್ ಅಲ್ಲಿ ಹೋಗಿ ಸೆಮಿಸ್ಟರ್ ಎಕ್ಸ್ಚೇಂಜ್ ಬರ್ಬೋದು, 6 ತಿಂಗಳು ಅಲ್ಲಿ ಓದ್ಕೊಬರ್ಬೋದು, ಅಥವಾ 2 ವರ್ಷ ಇಲ್ಲಿ ಓದಿ 2 ವರ್ಷ ಅಲ್ಲಿ ಓದ್ಕೊಬರ್ಬೋದು. ಸೊ ಅಫೋರ್ಡಬಲ್ ಪ್ರೈಸಲ್ಲಿ ನಿಮಗೆ ಒಂದು ಡ್ರೀಮ್ ಆಂಬಿಷನ್ ಕೂಡ ಕ್ಲಿಯರ್ ಆಗುತ್ತೆ, ಕಲ್ಚರ್ ಕೂಡ ಎಕ್ಸ್ಚೇಂಜ್ ಆಗುತ್ತೆ. ಸೊ ಇಟ್ಸ್ ಗುಡ್ ಎಕ್ಸ್ಪೀರಿಯನ್ಸ್, ಬೆಟರ್ ಎಕ್ಸ್ಪೀರಿಯನ್ಸ್. ಆ್ಯಂಡ್ ಈ ಡಿಪಾರ್ಟ್ಮೆಂಟ್ ಬಗ್ಗೆ ಕನ್ನಡದವ್ರು ಕೂಡ ಸುಮಾರು ನಮ್ಮ ಕರ್ನಾಟಕದವ್ರು 5ರಿಂದ 6 ಜನ ಹೋಗಿದ್ದಾರೆ ಅಲ್ಲಿಗೆ.
ಅವ್ರನ್ನ ಕೂಡ ಇಂಟರ್ವ್ಯೂ ಮಾಡೋಣ ನೆಕ್ಸ್ಟ್ ಬ್ಲಾಗಲ್ಲಿ. ಇದಾದ್ಮೇಲೆ PIERC ಬಗ್ಗೆ ಮಾತಾಡೋಣ. ಈಗಿನ ಜನರೇಷನ್ ಸ್ಟೂಡೆಂಟ್ಸು ಜಾಸ್ತಿ ಜನ ಡಿಗ್ರಿಗಿಂತ ಬಿಸ್ನೆಸ್ ಬೇಸ್ ಓರಿಯೆಂಟೆಡ್ ಬರ್ತಾರೆ ಅಥವಾ ಬಿಸ್ನೆಸ್ ಮೈಂಡ್ಸೆಟ್ ಸ್ಟೂಡೆಂಟ್ಸ್ ಬರ್ತಾರೆ. ಸೊ ಹೇಗಂದ್ರೆ ಸ್ಟಾರ್ಟ್ಅಪ್ಸ್ ಆಗಿರ್ಬೋದು ಅಥವಾ ಓನ್ ಪ್ರಾಡಕ್ಟ್ನ ಬಿಲ್ಡ್ ಮಾಡೋದಾಗಿರ್ಬೋದು ಅಥವಾ ಓನ್ ಸರ್ವಿಸ್ ಬೇಸ್ಡ್ ಕಂಪ್ನೀಸ್ನ ಬಿಲ್ಡ್ ಮಾಡೋದಾಗಿರ್ಬೋದು. ಸೊ ಅಂಥ ಕಂಪ್ನೀಸ್ಗೆ ಅಥವಾ ಆ ಥರ ಸ್ಟೂಡೆಂಟ್ಸ್ನ ಮೋಟಿವೇಟ್ ಮಾಡೋದಕ್ಕೆ ನಮ್ಮ ಕಾಲೇಜ್ ಸೈಡಿಂದ ಒಂದು ಡಿಪಾರ್ಟ್ಮೆಂಟ್ ಇಟ್ಟಿದ್ದಾರೆ, PIERC ಅಂತ, ಪಾರುಲ್ ಇನೋವೇಷನ್ ಆಂಟ್ರಪ್ರಿನರ್ ರಿಸರ್ಚ್ ಸೆಂಟರ್ ಅಂತ. ಇಲ್ಲಿ ಹೇಗೆ ನಡೆಯುತ್ತೆ ಅಂದ್ರೆ ಪ್ರೋಸೆಸ್ಸು, ಸ್ಟೂಡೆಂಟ್ಸ್ ಬರ್ತಾರೆ, ಅವ್ರ ಐಡಿಯಾನ ಎಕ್ಸ್ಪ್ಲೇನ್ ಮಾಡ್ತಾರೆ ಅಥವಾ ಎಕ್ಸಿಕ್ಯೂಟ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಕಾಲೇಜ್ ಸೈಡಿಂದ ಇನ್ ಕೇಸ್ ಆ ಐಡಿಯಾ ಚೆನ್ನಾಗಿದೆ ಅಂತ ಅನ್ಸಿದ್ರೆ ಅದಕ್ಕೆ ಫಂಡ್ ಮಾಡ್ತಾರೆ, ಅಥವಾ ಏನಾದ್ರು ಕರೆಕ್ಷನ್ ಇದೆ ಅಂತ ಅಂದ್ರೆ ಅದಕ್ಕೆ ಕ್ಲಿಯರ್ ಕಟ್ ಆಗಿ ಸಪೋರ್ಟ್ ಮಾಡ್ತಾರೆ. ನಮ್ಮ ಕನ್ನಡದವರೇ ಈ ಡಿಪಾರ್ಟ್ಮೆಂಟ್ ಅಲ್ಲಿ ಒಳ್ಳೆ ಪೊಸಿಷನ್ ಅಲ್ಲಿ ಇದ್ದಾರೆ, ಒಳ್ಳೆ ರೆವೆನ್ಯೂ ಮಾಡ್ತಿದ್ದಾರೆ ಕಂಪ್ನಿ. ಅಂಡ್ ಒಬ್ರು ಜೂನಿಯರ್ ಅವ್ರದೇ ಆದಂತ ಒಂದು ಸ್ಟಾರ್ಟ್ಅಪ್ ಗೆ ಟ್ರೈ ಮಾಡ್ತಿದ್ದಾರೆ, ಕಾಲೇಜ್ ಕಡೆಯಿಂದ ಫಂಡ್ ಕೂಡ ಮಾಡ್ತಾರೆ. ದ ಮೇನ್ ಪಾಯಿಂಟ್ ಆಫ್ ವ್ಯೂ ಇಸ್ ಲೈಕ್ ಮಿಡಲ್ ಕ್ಲಾಸ್ ಜನ ಅವರ ಮಕ್ಳಿಗೆ ಏನ್ ಆಂಬಿಷನ್ ಇರುತ್ತೆ ಅಥವಾ ಅವ್ರದ್ದೇನು ಸ್ಟಾರ್ಟ್ಅಪ್ಸ್ ಇರುತ್ತೆ ಅದಕ್ಕೆ ಫಂಡ್ ಮಾಡಕ್ ಆಗ್ತಿರಲ್ಲ. ಸೊ ಕಾಲೇಜ್ ಸೈಡ್ ಇಂದ ಅದು ಕೂಡ ಹೆಲ್ಪ್ ಆಗುತ್ತೆ. ಅಂಡ್ ಅಟ್ ದ ಲಾಸ್ಟ್ ನಿಮಗೆ ಹಾಸ್ಟೆಲ್ ಫುಡ್ ಮತ್ತೆ ಹಾಸ್ಟೆಲ್ ಫೆಸಿಲಿಟೀಸ್ ಬಗ್ಗೆ ಹೇಳಬೇಕು ಅಂಡ್ ಹಾಸ್ಟೆಲ್ ವೆದರ್ಸ್ ಬಗ್ಗೆ ಹೇಳಬೇಕು. ಇದನ್ನ ನಮ್ಮ ಪಾಯಿಂಟ್ ಹೇಳೋದು ಮರ್ತೋಗಿದೆ. ಹಾಸ್ಟೆಲ್ ಫುಡ್ ಮತ್ತೆ ವೆದರ್ ಹೇಗಿರುತ್ತೆ ಅಂದ್ರೆ, ಗುಜರಾತ್ ಆಗಿರೋ ಕಾರಣ ಸ್ವಲ್ಪ ಬಿಸಿಲು ಜಾಸ್ತಿನೇ ರಿಯಾಲಿಟಿಯಲ್ಲಿ. ಅಂಡ್ ಹಾಸ್ಟೆಲ್ ಫುಡ್ ಅಂತೂ ಸೌತ್ ಮೆಸ್ ತಗೊಳ್ಳೋ ಕಾರಣ ನೀವು ಚೆನ್ನಾಗೇ ಇರುತ್ತೆ. ಲೈಕ್ ಹಪ್ಳ, ರಸಮ್ಮು, ಮಜ್ಜಿಗೆ ಅಂಡ್ ಟಿಪಿಕಲ್ ಸೌತ್ ಇಂಡಿಯನ್ ಡಿಶ್, 2 ಥರದ ಪಲ್ಯ, ಮಜ್ಜಿಗೆ, ಚಪಾತಿ, ಅನ್ನ, ಹಪ್ಳ ಇಷ್ಟು ಕೊಡ್ತಾರೆ. ನಾವೇನಂದ್ರೆ ರಾಗಿ ಮುದ್ದೆ ಮಿಸ್ ಮಾಡ್ತೀವಿ ನಮ್ಮ ಸೈಡ್ ಅವರು. ಉತ್ತರ ಕರ್ನಾಟಕದವರು ಕಡಕ್ ರೊಟ್ಟಿ ಮಿಸ್ ಮಾಡ್ತೀರಾ ಅಷ್ಟೇ. ಅಂಡ್ ಒಬ್ಬೊಬ್ರು ಟೇಸ್ಟ್ ಒಂದೊಂದ್ ತರ ಇರುತ್ತೆ. ಸ್ಟಾರ್ಟಿಂಗ್ ಬಂದಾಗ ಅಡ್ಜಸ್ಟ್ ಆಗ ಸ್ವಲ್ಪ ಕಷ್ಟನೇ, ಯಾಕೆಂದ್ರೆ ವೆದರ್ ಸಡನ್ ಆಗಿ ನಾವು ವೆದರ್ ಚೇಂಜ್ ಆಗುತ್ತೆ, ಊಟ ಕೂಡ ಚೇಂಜ್ ಆಗುತ್ತೆ. ಒಂದ್ ಸೈಡ್ ಇಂದ ಇನ್ನೊಂದ್ ಸೈಡಿಗೆ ಬರ್ತೀರಾ, ಅಡ್ಜಸ್ಟ್ ಆಗಕ್ಕೆ 1 ತಿಂಗಳು ತಗೋಬಹುದು. ಅಂಡ್ ಇನ್ನೊಂದು ಬಿಗ್ಗೆಸ್ಟ್ ಫೆಸಿಲಿಟೀಸ್ ಏನಂದ್ರೆ, ಹಾಸ್ಟೆಲ್ ನೀವು ತಗೊಂಡ್ರೆ ಆರೋಗ್ಯ ಕಾರ್ಡ್ ಅಂತ ಕೊಡ್ತಾರೆ, ಹಾಸ್ಟೆಲ್ ಮೆಸ್ ಕಾರ್ಡ್ ಹಿಂದೆಗಡೆ. ಅಲ್ಲಿ ಹೇಗಂದ್ರೆ ನಿಮಗೆ 1 lakh ತನಕ ಕನ್ಸೆಷನ್ ಇರುತ್ತೆ, ಫ್ರೀ ಹಾಸ್ಪಿಟಲ್ ಟ್ರೀಟ್ಮೆಂಟ್ಸ್ ಮಾಡ್ತಾರೆ ಸ್ಟೂಡೆಂಟ್ಸ್ಗೆ. ಸೊ ಹೆಲ್ತ್ ಇಶ್ಯೂ ಆದ್ರೂ ಏನು ತೊಂದರೆ ಇರಲ್ಲ, ಇಲ್ಲಿ ಎಲ್ಲ ಚೆನ್ನಾಗಿ ನೋಡ್ಕೊಂತಾರೆ. ಅಂಡ್ ನಮ್ಮ ಹಾಸ್ಟೆಲ್ ಕೆಳಗೆ ಫೆಸಿಲಿಟೀಸ್ ಇರುತ್ತೆ. ಇನ್ ಡೀಟೇಲ್ ಹಾಸ್ಟೆಲ್ ವಿಡಿಯೋನ ಮಾಡೋದಕ್ಕೆ ಈಗ ಸದ್ಯಕ್ಕೆ ಆಗಲ್ಲ, ಅದ್ರ ಬಗ್ಗೆ ಸಪ್ರೇಟ್ ಆಗಿ ನಾನು ನಿಮ್ಗೆ ಹೇಳ್ತೀನಿ. ಆಲ್ರೆಡಿ ಈ ವಿಡಿಯೋ ತುಂಬಾ ಲೆಂದಿ ಆಗ್ತಿದೆ. ಸೊ ಇಷ್ಟಲ್ಲೇ ಇನ್ನ ಕೋರ್ಸಸ್ ಜಾಸ್ತಿ ಇದೆ ಅಥವಾ ಇನ್ನ ಫೀಚರ್ಸ್ ಜಾಸ್ತಿ ಇದೆ. UPSC ಟ್ರೈನಿಂಗ್ ಆಗಿ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಟ್ರೈನಿಂಗ್ ಕೊಡ್ತಾರೆ. ಲ್ಯಾಂಗ್ವೇಜ್ ಬೇಸ್ಡ್ ಓರಿಯೆಂಟೇಷನ್ಸ್ ಲೈಕ್ ಫ್ರೆಂಚ್ ಲ್ಯಾಂಗ್ವೇಜ್ ಕಲಿಬೇಕು ಅಥವಾ ಸ್ಪೇನು, ಜರ್ಮನಿ ಈ ತರ ಲ್ಯಾಂಗ್ವೇಜ್ ಕಲಿಬೇಕಂದ್ರೆ ಅದಕ್ಕೂ ಕೂಡ ಸಪ್ರೇಟ್ ಆಗಿ ಟ್ರೈನ್ ಮಾಡ್ತಾರೆ. ಇಷ್ಟಲ್ಲೇ ಸ್ಪೋರ್ಟ್ಸ್ ಇವೆಂಟ್ಸ್ ಆಗಿರ್ಬೋದು, ಕ್ಲಬ್ಸ್ ಆಗಿರ್ಬೋದು, ಸೊಸೈಟೀಸ್ ಆಗಿರ್ಬೋದು, ಇದ್ರಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೇಕಂದ್ರೆ ಇದರಲ್ಲೂ ಹೋಗ್ಬೋದು. ಅಂಡ್ ಇನ್ನ ಹೇಳ್ಕೊಂಡೋದ್ರೆ ಟೈಮ್ ಸಾಲಲ್ಲ, ಅಷ್ಟು ಕೋರ್ಸ್ಗಳಿದೆ ಅಥವಾ ಅಷ್ಟು ಆಪರ್ಚುನಿಟೀಸ್ ಇದೆ. ಇಲ್ಲಿ ಬಂದಿದ್ದ ಸ್ಟೂಡೆಂಟ್ಸ್ ಮೇನ್ ಹೇಗಂದ್ರೆ ಅವ್ರ ಇಂಟ್ರೆಸ್ಟ್ ಬೇಸ್ಡು ಮತ್ತೆ ಅವ್ರ ಸ್ಕಿಲ್ ಬೇಸ್ಡ್ ಅಥವಾ ಅವ್ರ ಪ್ಯಾಷನ್ ಬೇಸ್ಡ್ ಹೋಗ್ತಾರೆ ಅಂದ್ರೆ ಪ್ಯಾಷನ್ ಬೇಸ್ಡು, ಅಥವಾ ಎಜುಕೇಶನ್ ಬೇಸ್ಡ್ ಹೋಗ್ತಾರೆ ಅಂದ್ರೆ ಎಜುಕೇಶನ್ ಬೇಸ್ಡ್. ಏನ್ ಬೇಸ್ ನಿಮ್ಗೆ ಯಾವ್ದ್ರ ಮೇಲೆ ಇಂಟ್ರೆಸ್ಟ್ ಇದೆ, ನೀವು ಕರೆಕ್ಟ್ ಆಗಿ ಪ್ಯೂರ್ ಫೋಕಸ್ ಆಗಿ ಕಾನ್ಸಂಟ್ರೇಟ್ ಮಾಡ್ಕೊಂಡು ಕರೆಕ್ಟ್ ಆಗಿದ್ರೆ ಇಟ್ಸ್ ಬೆಟರ್ ಆಪ್ಷನ್ ಫಾರ್ ಯು. ಅಂಡ್ ದಿಸ್ ಆರ್ ವೈ ನಮ್ಮ ಕರ್ನಾಟಕದಲ್ಲಿ ಇಷ್ಟು ಅಮೌಂಟ್ ಫೀಸಲ್ಲಿ ಇಷ್ಟೆಲ್ಲ ಫೆಸಿಲಿಟೀಸ್ ಯಾವ ಕಾಲೇಜು ಕೊಟ್ಟಿಲ್ಲ ಅಂತ ನನ್ಗನ್ಸುತ್ತೆ. ಇನ್ ಕೇಸ್ ಕೊಟ್ಟಿದ್ರೆ ಇಟ್ಸ್ ಬೆಟರ್, ಬಟ್ ಈ ಕಾಲೇಜ್ ನನಗನ್ಸೋ ಪ್ರಕಾರ ತುಂಬಾ ಒಳ್ಳೇದು. ಅಂಡ್ ಮೇನ್ ಆಗಿ ಗುಜರಾತ್ ಎಲ್ಲ ಇರೋ ಕಾರಣ ಸುಮಾರು ಎಲ್ಲಾ ಇಂಡಿಯಾ ಸ್ಟೇಟ್ಸ್ ಇಂದಾನು ಸ್ಟೂಡೆಂಟ್ಸ್ ಬರ್ತಾರೆ. ಲ್ಯಾಂಗ್ವೇಜ್ ನಾವು ಏನು ಕಲ್ತ್ಕೊಂತೀವಲ್ಲ, ಕಾನ್ಫಿಡೆನ್ಸ್ ಇನ್ಕ್ರೀಸ್ ಆಗುತ್ತೆ, ಇಂಡಿಪೆಂಡೆಂಟ್ ಆಗಿ ಬದುಕೋದ್ ಕಲಿತೀವಿ. ದಿಸ್ ಇಸ್ ದ ಮೇನ್ ರೀಸನ್ ವೈ ಐ ಪ್ರಿಫರ್ ಪಾರುಲ್. ಓಕೆನಾ? ಅಂಡ್ ಹೋಪ್ ಸೊ ಇವತ್ತಿನ ವ್ಲಾಗ್ಸ್ ಅಥವಾ ಇವತ್ತಿನ ಏನ್ ಕಂಟೆಂಟ್ ವಿಡಿಯೋ ಇಷ್ಟ ಆಗಿತ್ತು ನಿಮ್ಗೆ, ಇವತ್ತಿನ ಇನ್ಫಾರ್ಮೇಟಿವ್ ವಿಡಿಯೋ ಏನ್ ಇಷ್ಟ ಆಗಿತ್ತು, ಅರ್ಥ ಆಗಿರುತ್ತೆ ಅಂತ. ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ, ಮೇನ್ ಆಗಿ ನಾನು ನಿಮ್ಗೆ ಇದ್ರಲ್ಲಿ ಫೀಸ್ ಸ್ಟ್ರಕ್ಚರ್ಸ್ ಬಗ್ಗೆ ಹೇಳಿಲ್ಲ, ಅದ್ರ ಬಗ್ಗೆ ಕ್ಲಿಯರ್ ಕಟ್ ಆಗಿ ಹೇಳ್ಬೇಕಂದ್ರೆ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ DM ಹಾಕಿ ನಾನು ನಿಮಗೆ ಇನ್ನೂ ಎಕ್ಸ್ಪ್ಲೈನ್ ಮಾಡ್ತೀನಿ. ಅಥವಾ ನಿಮ್ಗೆ ಏನಾರೋ ಡೌಟ್ಸ್ ಇದ್ರೆ ಇನ್ಸ್ಟಾಗ್ರಾಮ್ ಆಗಿರ್ಬೋದು ಅಥವಾ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಹಾಕಿ, ನಾನು ಕ್ಲಿಯರ್ ಕಟ್ ಆಗಿ ಪರ್ಸನಲ್ ಆಗಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಅಂಡ್ ಇನ್ನೊಂದು ಪಾಯಿಂಟ್ ಮಾಡ್ತೋದ ಹೇಳಕ್ಕೆ, ಸಪ್ರೇಟ್ ಆಗಿ ನಮ್ಮ ಕರ್ನಾಟಕದಲ್ಲಿ ಡಿಸ್ಟ್ರಿಕ್ಟ್ಸ್ ಇದೆ, ಕೆಲವೊಂದು ಡಿಸ್ಟ್ರಿಕ್ಟ್ಸ್ ಅಲ್ಲಿ ನಮ್ಮ ಆಫೀಸ್ ಇದೆ, ಯೂನಿವರ್ಸಿಟಿ ಆಫೀಸ್ ಇದೆ. ಸೊ ದಟ್ ನಿಮ್ಮ ಪೇರೆಂಟ್ಸ್ ಆಗಿರ್ಬೋದು ಅಲ್ಲೇ ವಿಸಿಟ್ ಮಾಡಿ ಓಪನ್ ಆಗಿ ಕ್ವೈರೀಸ್ ಮಾಡ್ಬೋದು. ಸೊ ಅವ್ರು ಕೂಡ ಸಪ್ರೇಟ್ ಡಿಸ್ಟ್ರಿಕ್ಟ್ ಕೌನ್ಸಿಲರ್ಸ್ದು ನಂಬರ್ಸ್ ಬೇಕಂದ್ರೆ ನನ್ನ ಕಾಂಟ್ಯಾಕ್ಟ್ ಮಾಡಿ, ನಾವು ಅವ್ರ ಪರ್ಸನಲ್ ನಂಬರ್ಸ್ನ ನಿಮಗೆ ರೀಚ್ ಔಟ್ ಮಾಡ್ತೀನಿ. ಓಕೆನಾ? ಸೊ ನಿಮಗೆ ಯೂನಿವರ್ಸಿಟಿ ಬಗ್ಗೆ, ಸಪ್ರೇಟ್ ಕೋರ್ಸ್ ಬಗ್ಗೆ ಇನ್ ಡೀಟೇಲ್ ವಿಡಿಯೋ ಬೇಕು ಅಂದ್ರೆ ಎಲ್ಲ ಕನ್ನಡಿಗರನ್ನ ನಾನು ಇಂಟರ್ವ್ಯೂ ಮಾಡ್ತೀನಿ, ಅವ್ರ ಹತ್ರ 1-to-1 ಇಂಟ್ರಾಕ್ಷನ್ ಮಾಡ್ತೀನಿ. ನಾನು ಏನು ಹೇಳಿದೆ, PIERC ಆಗಿರ್ಬೋದು, IRC ಆಗಿರ್ಬೋದು, ಕನ್ನಡದವ್ರು ತುಂಬಾ ಜನ ಇದ್ದಾರೆ, ಅವ್ರನ್ನ ಇಂಟ್ರಾಕ್ಟ್ ಮಾಡಿ ನಿಮಗೆ ಆಕ್ಚುಯಲ್ ಒಪಿನಿಯನ್ನ ತೋರಿಸ್ತೀನಿ. ಸೊ ಹೋಪ್ ಸೊ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ. ಅಂಡ್ ಮುಂದಕ್ಕೆ ನಿಮ್ಗೆ ಹೆಲ್ಪ್ ಆಗುತ್ತೆ ಅಂದ್ರೆ ಸಿಗೋಣ. ಅಡ್ಮಿಷನ್ ಪ್ರೊಸೆಸ್ ಅಲ್ಲಿ ಬಂದು ಕೂಡ ನಾನೇ ಸಿಗ್ತೀನಿ. ಓಕೆನಾ? ಸಿಗೋಣ. ಬಾಯ್. ಹೋಗಿ ಮಲ್ಕೊಳ್ಳಿ. ಬಾಯ್.